ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಲ್ಲಿ ನೋಡಿದ್ದಿಲ್ಲ, ವೆರಿ ಕ್ಲೋಸ್ ಇಟ್ ಇಸ್, ಎನಿ ಟೈಮ್ ಇಟ್ ಕ್ಯಾನ್ ಕಮ್. ಅದು ಒಂಚೂರು ನೀವು ಪ್ರಯಾರಿಟಿ ಮೇಲೆ ಮಾಡಬೇಕಲ್ಲಿ. ದಾರಿ ಒಳಗೆ ಎರಡು ಕಡೆ ಹಂಗಿದೆ. ಅದು ಡೇ ಆ್ಯಂಡ್ ನೈಟ್ ಕೆಲಸ ಆಗ್ತೈತಿ. ಮಧ್ಯೆ ತುಂಬ ಹಳ್ಳಿ ಇದೆ ಮೇಡಮ್, ತುಂಬ ಹಳ್ಳಿ ಇದೆ, ಜನಕ್ಕೆ ಸಮಸ್ಯೆ ಆಗಿದೆ. ಎಲ್ಲ ಒಳಗಡೆ ಮೇಡಮ್, ಈ ಮೇನ್ ಹೈವೇಯಿಂದ ಹಳ್ಳಿಗಳು ಸುಮಾರು 10-12 ಕಿಲೋಮೀಟರ್ ಒಳಗಡೆ ಜನ ಇದ್ದಾರೆ. ಅಲ್ಲಿ ಬಸ್ ಇಲ್ಲ, ಅವತ್ತು ಬೈಕ್ ಮೇಲೆ ಹೋಗ್ಬೇಕು, ಭಾಳ ಕಷ್ಟ ಇದೆ. ಅಲ್ಲ ಮಳೆಗಾಲದಾಗ ಇಲ್ಲ ಮೇಡಮ್, ಮಳೆಗಾಲ ಮೇಡಮ್, ಆಲ್ ಟೈಮ್ ಆಗಿದೆ ಕಾಡು ಮನೆಯಲ್ಲಿ. ಇದಕ್ಕೆ ಉದ್ದೇಶ ಗೊತ್ತಿದೆ. ನಾವು ಮೇಡಮ್ ಒಂದು ಆಂಬುಲೆನ್ಸ್ ಬೇಕಿದ್ರು ಒಂದು ಆಂಬುಲೆನ್ಸ್ ಹೋಗ್ಬೇಕಂದ್ರೆ ಸುತ್ತಕೊಂಡೇ ಹೋಗ್ಬೇಕು. ಮಂಗಳೂರು ಜಾಸ್ತಿ ಇಲ್ಲಿ ಕಮ್ಯುನಿಕೇಶನ್, ಹುಬ್ಬಳ್ಳಿ ಕಡೆ ಕಡಿಮೆ, ಮಂಗಳೂರಿಗೆ ಹೋಗೋದು ಜಾಸ್ತಿ. ಆದರೆ ಈ ರೋಡ್ ಇಲ್ಲ ಅಂತಂದ್ರೆ ಅನ್ಕೊಂಡು ರೋಡೇ ಇದೆ. 1 hour ಹೋಗ್ಬಿಡ್ತೇವೆ. ಹೌದೌದು, 62 60 ಕಿಲೋಮೀಟರ್. ಅದು ನೋಡ್ರಿ, ನೀವು ಪ್ರಯಾರಿಟಿ ಮೇಲೆ ತಗೊಳ್ತು. ನಮ್ಗೆ 3 ಬ್ರಿಡ್ಜ್ ಮುಗ್ಬೇಕು ಮೇಡಮ್, ಅದೇ ಕಷ್ಟ. ರಸ್ತೆ ಬಂದಾಗ್ಬಿಟ್ಟು ಕಷ್ಟ. ಅಲ್ಲಿ ನೋಡ್ಬೇಕು. ಬಟ್ ಅಲ್ಲಿ ಮಾತ್ರ ಕರೆಕ್ಟ್ ಆಮೇಲೆ ಆ ಡೈವರ್ಷನಿಗೂ ಏನಾದ್ರು ಸಮಸ್ಯೆ ಆದರೆ ಅದು ಪುನಃ ನಿಮಗೆ ಇಲ್ಲಿ ಬಿಟ್ಟಿರ್ತೀರಿ, ಅಲ್ಲಿ ಕ್ಲೋಸ್ ಆಗೋಕ್ಕಾಗ್ತದೆ. ಹೌದಾ? ಅದು ನೀವು ನೋಡಿ, ಟೇಕ್ ಎಂಪ್ಲಾಯ್ ಮೋರ್ ಪೀಪಲ್, ಬಟ್ ಪೀಪಲ್ 2 ಟೀಮ್ 4 ಟೀಮ್ ಯೂಸ್ ಮಾಡ್ತೀವಿ. ಟೈಮ್ ಇಟ್ ಇಸ್ ಕೈಂಡ್ ಆಫ್ ನ್ಯಾಚುರಲ್ ದಿಸ್ ಒನ್. ಮಂಡೇ ನೀವು ಗುಡ್ ರಿಪೋರ್ಟ್, ಅದು ರಿಪೋರ್ಟ್ ಅಪ್ಲೋಡ್ ಮಾಡಿ ಮಂಡೇ. ಆಮೇಲೆ ಅಲ್ಲಿಗೂ ಕಾನ್ಸಂಟ್ರೇಟ್ ಮಾಡಿ. ಸ್ವಲ್ಪ ಜಾಸ್ತಿ ಇದು ಬಂದು ಆ ಕಡೆ ಮತ್ತೆ ನೀರು ಹರಿದ ಮಣ್ಣಿಗೆ ಆ ಕಡೆ ಕೊಚ್ಕೊಂಡು ಹೋದ್ರೆ ನಿಮಗೆ ಆ ಸಣ್ಣ ಪುಟ್ಟ ಡೈವರ್ಷನ್ ಬ್ಲಾಕ್ ಆಗಬಾರ್ದಂತ ಅದಕ್ಕೆ ಕೇರ್ ತಗೊಳ್ತೀವಿ. ಹೆಂಗೆ ಮಾಡ್ತೀರಿ ಯು ಆರ್ ದ ಟೆಕ್ನಿಕಲ್ ಪೀಪಲ್, ಯು ಪ್ಲೀಸ್ ಟೇಕ್ ಸ್ಪೆಷಲ್ ಕೇರ್ ಮಾಡ್ತಾರೆ. ಕನ್ಸಲ್ಟೆನ್ಸಿ ಅಂದರೆ ಇವನ್ ಇಫ್ ಇಟ್ ಇಸ್ ನಾಟ್ ಇಮಿಡಿಯೇಟ್ಲಿ ದೇರ್ ಇನ್ ಯುವರ್ ಆ್ಯಕ್ಷನ್ ಪ್ಲ್ಯಾನ್, ಬಟ್ ಆನ್ ಅ ಪ್ರಯಾರಿಟಿ ಅಲ್ಲಿ ಏನದೇ ಎಮರ್ಜೆನ್ಸಿ ವರ್ಕ್ ಅಂತ ನೀವು ಮಾಡಬೇಕು. ಸಂಡೇವರೆಗೆ ಗೊತ್ತಾಗ್ತದಲ್ಲ. ಬಿಡ್ತಾರೆ, ತೊಂದರೆ ಇಲ್ಲ. ಮೇಡಮ್ ವೀಕ್ಲಿ 2 ಹೋಗ್ತಾರೆ ಇನ್ಚಾರ್ಜ್ ಬರ್ತಾ ಇದ್ದಾರೆ, ಹಿಂಗೆ ಹೋಗ್ತಾರೆ. 100 ಕಿಲೋಮೀಟರ್ ಇನ್ಚಾರ್ಜಿಗೆ ಹೋಗ್ಬೇಕು. ಮತ್ತೆ ಅವ್ರದ್ದು ಮೇನ್ ಈ ಕಡೆ ಬರೋದು ಈ ಸಮಸ್ಯೆ ಆಗಿದೆ ಮೇಡಮ್. ಅವ್ರಿಗೆ ಮತ್ತೊಂದು ಅರ್ಧ ತಾಸು 1 ತಾಸು ಜಾಸ್ತಿ ಟ್ರಾವೆಲ್ ಮಾಡಬೇಕು. ಟೂ ಲಾಂಗ್ ರೂಟ್, 1 hour ಎಕ್ಸ್ಟ್ರಾ ಆಗುತ್ತೆ. ಏನು ಕಾಣೋದಿಲ್ಲ ಮೇಡಮ್, ಗೋಡೆ ಇದೆ. Mangalore, the government and the police have failed to maintain law and order. The law and order is compromised. There is no fear of neither police. Police stations have become a place where den of corruption. Therefore, anti-social elements are taking the rule in their hand. And the government of Karnataka's policy of appeasement has really shaken the confidence among the people on this government, big section.
Therefore, government should act very fairly, justly, as per the law. ನಮ್ಮದು ಮೈಸೂರು ಅಂದರೆ ಮೈಸೂರು ಸ್ಯಾಂಡ್ಲ್ ಸೋಪು ಎಲ್ಲ ಫೇಮಸ್ ಆಗೈತೆ. ಆದರೆ ರಾಜ್ಯ ಸರ್ಕಾರದವರು ಅನ್ಯ ಭಾಷೆ ನಟಿಯನ್ನು ತಂದು ಇಲ್ಲಿ ನಮ್ಮ ಕನ್ನಡದಲ್ಲಿ ಇರೋರು ನಟರು ಫಿಲಮ್ ಹೀರೋಯಿನ್ಗಳು ಇಲ್ಲೇ ಅವರೇ, ಇವ್ರಿಗೆಲ್ಲರನ್ನ ಬಿಟ್ಬಿಟ್ಟು ಬೇರೆ ಇದು ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ನಟಿಯರು ಇಲ್ಲಿ ಸೋಪಾಗ ಸ್ನಾನ ಮಾಡ್ಬೇಕು ಮೈಸೂರು ಸ್ಯಾಂಡಲ್ಲು. ಬೇರೆ ನಟಿಯರು ಬಂದು ಮೈಸೂರು ಸ್ಯಾಂಡಲ್ ಹಾಕ್ಬಿಟ್ರೆ ಮೈಸೂರು ಗೊತ್ತಾಕಿಲ್ಲ. ಮೈಸೂರು ಈಗಾಗಲೇ ವಿಖ್ಯಾತ ಆಗೈತೆ. ಮೈಸೂರು ಹೆಸರು ಹೇಳಿದ್ರೆ ಸಾಕು, ವ್ಯಾಖ್ಯಾತಿ ಪಡೆದೈತೆ. ಅಂಥದ್ರಲ್ಲಿ ಇವರು ಬೇರೆ ಅನ್ಯ ಭಾಷೆ ನಟಿಯರ ಕರ್ಕೊಂಡ್ಬಂದು ಇಲ್ಲಿ ಅಡ್ವರ್ಟೈಸ್ ಕೂಡ ಅಗತ್ಯ ಏನಿಲ್ಲ. ಇಲ್ಲಿ ಮೈಸೂರು ದಸರಾ ಅಂತ ಎಲ್ಲ ಕಾರ್ಯಕ್ರಮ ಎಲ್ಲ ಫೇಮಸ್ಸು, ಮೈಸೂರು ಸ್ಯಾಂಡಲ್ ಸೋಪು ಫೇಮಸ್ಸು, ಮಹಾರಾಜರುಗಳು ಎಲ್ಲ ಫೇಮಸ್ಸು, ಇಡೀ ವರ್ಲ್ಡಲ್ಲೇ ಫೇಮಸ್ ಆಗೈತೆ. ಅಂಥದ್ರಲ್ಲಿ ಬೇರೆ ಭಾಷೆ ನಟಿಯರು ಕರ್ಕೊಂಡ್ಬಂದು ಇಲ್ಲಿ ಅಡ್ವರ್ಟೈಸ್ ಮಾಡಿ ಕನ್ನಡ ಬೆಳವಣಿಗೆ ಬೇಕಾಗಿಲ್ಲ. ಇವ್ರೇನು ದುಡ್ಡು ಹೊಡಿಯೋಕ್ಕೆ ಈ ರಾಜಕಾರಣಿಗಳು ನಿಂತಿದ್ದವ್ರೆ. 6 ಕೋಟಿ 7 ಕೋಟಿ ಅಮೌಂಟ್ ಕೊಟ್ಬಿಟ್ಟು ಮಾಡೋ ಅಗತ್ಯ ಏನಿಲ್ಲ. ಮಾಡಿದ್ರೆ ನಮ್ಮ ಕನ್ನಡ ನಟಿರವ್ರೆ ಅವ್ರ ಮುಖಾಂತರ ಏನಿದ್ರು ಅಡ್ವರ್ಟೈಸ್ ಕೊಟ್ಟು ಮೈಸೂರು ಅರಮನೆ ಸೋಪನ್ನು ಬೆಳೆಸ್ಕೋಬೇಕು ಅಂತ ಕೇಳ್ಕೊತೀನಿ. कारों को साहित्य लिखना बहुत अनिवार्य है और सराहनीय है. द्रौपदी के चरित्र पर आधारित प्रतिभा राय का ओडिया उपन्यास याज्ञसेनी लोकप्रियता के नित नई प्रतिमान स्थापित कर रहा है. मुझे बताया गया है कि इस उपन्यास के लगभग 120 संस्करण प्रकाशित हो चुके हैं. इसी महिला रचनाकार द्वारा महिला चरित्र पर केंद्रित इस उपन्यास की लोकप्रियता साहित्य प्रेमियों के लिए प्रसन्नता का विषय है. इससे ये विश्वास भी दृढ़ होता है कि यदि रचना में संकोचनीयता हो तो पाठक साहित्यिक कृतियों का बढ़ चढ़कर स्वागत करते हैं. देवी और स्वजनों परिवर्तनशील संदर्भ में इसके बीच स्थायी मानवीय मूल्यों की स्थापना कालोजयी साहित्य की पहचान होती है. जैसे जैसे समाज और सामाजिक संस्थान बदले हैं, चुनौतियां और प्राथमिकताएं बदली है. ऐसे ऐसे साहित्य में भी बदलाव देखे गए हैं. लेकिन साहित्य में कुछ ऐसा भी होता है जो सदियों बाद भी प्रासंगिक बना रहा है. स्नेह और करुणा के साहित्यिक संदर्भ बदलते रहते हैं, किंतु उनकी भावभूमि नहीं बदलती. साहित्य से प्रेरणा लेकर मनुष्य सपने देखता है और उन्हें साकार करता है. गुरुदेव रवींद्रनाथ टागोर ने लिखा है, मानवेर माझे आम्ही बंचीबार चाई, अर्थात मैं मानवता के बीच जीना चाहता हूँ. गुरुदेव की इस पंक्ति से जीवन के प्रति आस्था और मानवता के प्रति लगाव की भावना जागृत होती है. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.